ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಸೊ ನಮಗೆ ಹೆಣ್ಮಗು ಅಂದರೆ ಈಗ ನಮ್ಮ ಅತ್ತೆ ಒಬ್ಬರೇ ಇರೋದ್ರಿಂದ ಇದನ್ನೆಲ್ಲ ಕ್ಲೀನ್ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಆದಮೇಲೆ ನಮಗೂ ರೆಡಿ ಆಗೋದಕ್ಕೆ ಟೈಮ್ ಸಿಗುತ್ತೆ. ಸೊ ಫೈನಲಿ ನನ್ನ ಲುಕ್ಕು ಹೇಗಿದೆ. ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ನಿನ್ನೆ ನೈಟೇ ಬಂದ್ವಿ. ಸೊ ಇಲ್ಲಿ ಫಂಕ್ಷನ್ ಇರೋದ್ರಿಂದ ಅರ್ಜೆಂಟ್ನಲ್ಲಿ ಬಂದ್ವಿ. ಹಾಗಾಗಿ ಬರುವಾಗ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೆ ಮುಂದ್ಗಡೆ ಎಷ್ಟು ಗಿಡಗಳನ್ನು ಹಚ್ಚಿದ್ದೀನಿ, ಹಾಗೆ ಯಾವ ರೀತಿ ಬಂದಿದೆ, ಮನೆಗಡೆಯಿಂದ ಹೊರಗಡೆ ನೋಡಿದ್ರೆ ಯಾವ ರೀತಿ ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಮ್ಮ ಮನೆ ಹತ್ರನೇ ನಮ್ಮ ಹೊಲ ಇರೋದ್ರಿಂದ ನಮಗೆ ಯಾವಾಗಲೂ ಫ್ರೆಶ್ ಗಾಳಿ ಸಿಗುತ್ತೆ. ಸೊ ಆರಾಮ್ಸೆ ಆಗಿ ಇಲ್ಲಿ ಬಂದರೆ ತುಂಬ ರಿಲೀಫ್ ಆಗುತ್ತೆ, ಯಾಕಂದರೆ ಕ್ಲೈಮೇಟ್ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಹಾಗೆ ನಿಮಗೂ ತೋರಿಸೋಣ ಅಂಥೇಳಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವ್ಯೂ ಬಂದುಬಿಟ್ಟು ನಮ್ಮ ಮನೆ ಅಪೋಸಿಟ್ ಇರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟು ಶುದ್ಧವಾದಂತಹ ಗಾಳಿ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಮ್ಮ ಮನೆ ಹತ್ರನೇ ಇದೆ ನಮ್ಮ ಹೊಲ. ವಾಕೇಬಲ್ ಇದೆ. ಸೊ ವಾಕ್ ಮಾಡ್ಕೊಂಡು ಹೋಗಿ ಹೊಲದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ಬೋದು. ಹಾಗೆ ಮನೆಯಲ್ಲಿ ಕೂತ್ಕೊಂಡ್ರೂ ಕೂಡ ಕಾಣಿಸುತ್ತೆ, ಅಷ್ಟು ಹತ್ರನೇ ಇದೆ. ಸೊ ಮನೆ ಹತ್ರನೇ ಇರಬೇಕು ಅಂಥೇಳಿ ಕಟ್ಸ್ಕೊಂಡಿರುವಂಥದ್ದು. ಒಂದು ವಿಷಯ ಗೊತ್ತಾಯಿತು. ಸೊ ನಮ್ಮ ಮೈದನಿಗೆ ಹೆಣ್ಮಗು ಆಗಿದೆ ಅಂತೆ. ಸೊ ಸಿ ಸೆಕ್ಷನ್ ಆಗಿಬಿಟ್ಟಿದೆ. ಯಾಕಂದರೆ ಈಗೆಲ್ಲ ಇತ್ತೀಚೆಗೆ ನಾರ್ಮಲ್ ಡೆಲಿವರಿ ಆಗೋದು ಸ್ವಲ್ಪ ರೇರ್. ಯಾಕೋ ಗೊತ್ತಿಲ್ಲ, ಎಷ್ಟು ಹಾಸ್ಪಿಟಲ್ ತೋರಿಸ್ಕೊಂಡ್ರು ಟ್ಯಾಬ್ಲೆಟ್ ತೊಗೊಂಡ್ರು ಸೊ ಸಿ ಸೆಕ್ಷನ್ನೇ ಆಗ್ತಾಯಿದೆ ಎಲ್ರಿಗೂ ಆಲ್ಮೋಸ್ಟು. ಸೊ ಎನಿವೆ ಹೆಣ್ಮಗು ಆಯ್ತಂತೆ, ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಸೊ ನಮಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಗಂಡು ಮಕ್ಕಳಿಗಿಂತಲೂ ಹೆಣ್ಮಗು ಅಂದರೆ ತುಂಬ ಇಷ್ಟ. ಹಾಗಾಗಿ ಸೊ ಇವತ್ತು ಅದೊಂದು ಡಬಲ್ ಖುಷಿ ಇದೆ ನಮಗೆ, ಸಿಕ್ಕಾಪಟ್ಟೆ. ಅದನ್ನು ಕೂಡ ಇವತ್ತು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವತ್ತೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ. ಸೊ ಇಲ್ಲಿ ಒಂದು ಜೌಳು ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ನಿನ್ನೆ ನೈಟ್ ಬಂದು ಮತ್ತೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಸೊ ಲೈಟೆಲ್ಲ ಹೋಗ್ಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದುಬಿಡ್ತಾರೆ. ಸೊ ನಾವು ಕೂಡ ರೆಡಿಯಾಗಿ ಹೋಗ್ತೀವಿ ಹಾಗೆ ಅಲ್ಲಿ ಯಾರೆಲ್ಲ ಬಂದಿರ್ತಾರೆ, ಹೇಗೆ ಫಂಕ್ಷನ್ ಮಾಡ್ತೀವಿ ಅನ್ನೋದನ್ನು ಈ ಬ್ಲಾಗಲ್ಲಿ ನೋಡ್ತೀರಾ. ಓಕೆನಾ? ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಮುಂದ್ಗಡೆ ಹಿಂದ್ಗಡೆ ಯಾವ ರೀತಿಯಾಗಿ ಕ್ಲೈಮೇಟ್ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ. ನಾನಿರುವಾಗ ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಇಲ್ಲೆಲ್ಲ ಮನೆಗೆ ಬೇಕಾದಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಬಿಡ್ತಾ ಇದೆ. ಸೊ ಈಗ ನಮ್ಮ ಅತ್ತೆ ಒಬ್ಬರೇ ಇರೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅವಾಗವಾಗ ನಾವು ಬಂದುಬಿಟ್ಟು ಹೋಗಿ ಕ್ಲೀನ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ಬಟ್ ಅವರೊಬ್ಬರೇ ಇರ್ತಾರಲ್ವ, ಸುಮ್ಮನೆ ಹೊಲಕ್ಕೆ ಹೋಗೋದು ಮನೆಗೆ ಬರೋದು ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಇಷ್ಟೇ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಬೆಳೆಸಿರುವಂಥ ಗಿಡಗಳನ್ನು. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡಬೇಕು. ಫುಲ್ ಕವರ್ ಆಗಿಬಿಟ್ಟಿದೆ. ಬಿಸಿಲು ಕೂಡ ಅಷ್ಟು ಚೆನ್ನಾಗಿ ಬೀಳೋದಿಲ್ಲ. ಅದರಿಂದ ಬೇರೆ ಗಿಡಗಳು ಕೂಡ ನೀಟಾಗಿ ಬರೋದಿಲ್ಲ. ಕೆಲವೊಂದು ಗಿಡಗಳಿಗೆ ಈ ಥರ ಹುಳುಗಳೆಲ್ಲ ಹತ್ಬಿಟ್ಟಿದೆ. ಸ್ವಲ್ಪ ನೋಡಿಕೊಂಡು ಕ್ಲೀನ್ ಮಾಡಬೇಕು. ಇದಕ್ಕೆ ಸಿಕ್ಕಾಪಟ್ಟೆ ಹೂವು ಆಗುತ್ತೆ ತುಂಬ. ಕೆಲವೊಂದು ಫ್ಲವರ್ ಎಲ್ಲ ಬಂದಿದೆ ನೋಡಿ ಸ್ವಲ್ಪ ಜಾಸ್ತಿನೇ. ಎಲ್ಲ ಗಿಡಗಳದೆಲ್ಲ ಒಣಗಿಬಿಟ್ಟು ಈ ಥರ ಎಲ್ಲ ಬಿದ್ದುಬಿಟ್ಟಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ನಮ್ಮದು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಅಲ್ವಾ, ಹಾಗಾಗಿ ಎಲ್ಲ ಅಲ್ಲಿದಲ್ಲೇ ಬಿಟ್ಬಿಟ್ಟು ಹೋಗಿಬಿಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಗಿಡಗಳನ್ನು ಹಾಕ್ಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಂದಿದೆ. ಇದು ಗಿಡ ಯಾವುದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ತಿಂದರೆ ಹೊಟ್ಟೆಯಲ್ಲಿರುವಂಥ ಹರಳೆಲ್ಲ ಕರಗಿಬಿಡುತ್ತಂತೆ. ಸೊ ನಾನು ನ್ಯಾಚುರಲ್ ಆಗಿರಲಿ ಅಂದರೆ ಹೊರಗಡೆಯಿಂದ ತೊಗೊಂಡು ಬರ್ತಾರೆ ದುಡ್ಡು ಕೊಟ್ಟು.
ನಾನು ನ್ಯಾಚುರಲ್ ಆಗಿ ಇರಲಿ ಅಂಥೇಳಿ ಮನೆಯಲ್ಲೇ ಬೆಳೆಸಿದ್ದೀನಿ. ಸೊ ಅವಾಗವಾಗ ಒಂದು ಸ್ವಲ್ಪ ತಿಂತಾ ಇರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ. ಅಮ್ಮು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಂಗಾರಿ. ಏ ಬಂಗಾರಿ ಇದ್ದರ್ ದೇಕೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್. ಏನೋ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದೆ? ಜಲ್ದಿ ಕೆಲಸ ಆಯ್ತಾ? ಹೌದು. ಏನು ಕೆಲಸ ಮಾಡಿದೆ? ಓಪ. ಇನ್ನು ಈ ಪ್ಲೇಸ್ ಬಂದುಬಿಟ್ಟು ನಮ್ಮ ಮನೆ ಮುಂದ್ಗಡೆ ಇರುವಂಥ ಪ್ಲೇಸು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಷ್ಟು ಜಾಗ ನಮ್ಮದೇ ಇದೆ. ಸೊ ಇದಿಷ್ಟು ಕ್ಲೀನ್ ಮಾಡಿಸ್ಬೇಕು, ಹುಲ್ಲೆಲ್ಲ ಬರ್ತಾಯಿದೆ. ಸೊ ಆ ಕಡೆ ಎಲ್ಲ ಮಾಡಿಸಿದ್ದಾರೆ, ಇನ್ನೂ ಚಿಕ್ಕದೆಲ್ಲ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಸೊ ಇದಿಷ್ಟು ಕ್ಲೀನ್ ಮಾಡಿಸ್ಬೇಕು. ಹಾಗೆ ನಾವು ಸುತ್ತಲೂ ಕಾಂಪೌಂಡ್ ಕೂಡ ತೊಗೋಬೇಕು, ಮತ್ತೆ ದೊಡ್ಡದು ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಏನಂತಂದರೆ, ಇಲ್ಲಿ ರೋಡೆಲ್ಲ ಬರುತ್ತಂತೆ, ಡಬಲ್ ರೋಡ್, CC ರೋಡ್. ಹಾಗಾಗಿ ನಾವು ಮತ್ತೆ ಕಟ್ಕೊಂಡ್ವಿ ಅಂದರೆ ಮತ್ತೆ ಇಲ್ಲಿ ತನಕ ಬಂತು ಅಂದರೆ ಮತ್ತೆ ಹೊಡಿಬೇಕಾಗತ್ತೆ. ಸೊ ಅವರು ಎಷ್ಟು ರೋಡಿಗೆ ಜಾಗ ತೊಗೊಳ್ತಾರೋ ಅದಾದಮೇಲೆ ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಕಾರು, ವೆಹಿಕಲ್ಸು, ಬೈಕು ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಬಂದು ನಿಂದ್ರೋದಕ್ಕೆ ತುಂಬ ಈಸಿ ಆಗುತ್ತೆ ಅಂಥೇಳಿ ನಾವು ಈ ಥರ ಅಂದ್ಕೊಂಡು ಕಟ್ಕೊಂಡಿದ್ದೀವಿ. ಸೊ ನಮಗೆ ಪ್ಲೇಸ್ ತುಂಬಾ ದೊಡ್ಡದು ಬೇಕು. ಹಾಗಾಗಿ ಸೊ ಮನೆ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಸ್ಪೇಸ್ ತುಂಬ ದೊಡ್ಡದು ಮಾಡ್ಕೊಂಡಿದ್ದೀವಿ. ವೆಹಿಕಲ್ಸ್ ಎಲ್ಲ ನಿಂದಿರಬೇಕು. ಹಾಗೆ ಗಿಡಗಳಂದರೆ ನನಗೆ ತುಂಬ ಇಷ್ಟ ಅಲ್ವಾ, ಸುತ್ತಲೂ ಗಿಡಗಳೆಲ್ಲ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ನಾವು ಬಂದಮೇಲೆ ಅಲ್ಲಿ ಒಳಗಡೆ ಬಟ್ಟೆ ಕ್ಲೀನ್ ಮಾಡ್ಕೋತಾ ಇದ್ವಿ, ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದರೆ. ಸೊ ಹಾಗಾಗಿ ಕೂತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಬಟ್ಟೆ ಒಗೆಯೋದು ಕಲ್ಲನ್ನು ಯಾವ ರೀತಿಯಾಗಿ ರೆಡಿ ಮಾಡಿಸಿದ್ದೀನಿ ನೋಡಿ. ಇನ್ನೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಎದುರು ನಿಂತ್ಕೊಂಡು ಕಟ್ಟಿಸಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರೇನೋ. ಹಾಗಾಗಿ ನಾವು ಹೇಳಿಬಿಟ್ಟು ಹೊರಗಡೆ ಹೋದ್ವಲ್ವ, ಸೊ ಬರೋಷ್ಟೊತ್ತಿಗೆ ಕಟ್ಬಿಟ್ಟಿದ್ರು. ಸೊ ಅಷ್ಟೇ ಚೆನ್ನಾಗಿದೆ ನೋಡಿ. ಯಾರಿಗಾದರೂ ಯೂಸ್ ಆದರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಮಾಡಿಸಿದ್ದೀನಿ ಅಂಥೇಳಿ. ಸೊ ಫಸ್ಟಿಗೆ ಈ ರೀತಿಯಾಗಿ ಕಟ್ಟಿಸಿದ್ದೀವಿ. ಇದು ಫುಲ್ ಸ್ವಲ್ಪ ಕವರ್ ಆಗೋದಿತ್ತು, ಹಾಗಾಗಿ ಕವರ್ ಆಗಲೇ ಇಲ್ಲ. ಸ್ವಲ್ಪ ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ನಾವೇ ಎದುರು ನಿಂತ್ಕೊಂಡು ಕಟ್ಟಿಸ್ಬೇಕು, ಅಂದರೆ ಚೆನ್ನಾಗಿ ಕಟ್ತಾರೆ. ಇಲ್ಲಿ ಒಂದು ಬಾಕ್ಸ್ ಥರ ಮಾಡಿಸಿದ್ದೀನಿ, ನೀರೆಲ್ಲ ಸ್ಟಾಕ್ ಇಡೋದಕ್ಕೆ. ಇಲ್ಲಿಂದ ಬರುತ್ತೆ ನೋಡಿ ನೀರು. ಇದು ಫುಲ್ ಎಲ್ಲ ತುಂಬ್ಕೋಬೋದು. ಇದ್ರ ಫುಲ್ ಎಲ್ಲ ಕವರ್ ಆಗಿಬಿಡುತ್ತೆ ನೀರು. ಆಮೇಲೆ ನಾವು ಇಲ್ಲಿಂದ ತೊಗೊಂಡು ಇಲ್ಲಿ ಬಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು. ನಾವು ಬಟ್ಟೆ ಕ್ಲೀನ್ ಮಾಡಿರುವಂಥ ನೀರೆಲ್ಲ ಈ ಪೈಪ್ ಮುಖಾಂತರ ಹೋಗಿಬಿಟ್ಟು ಈ ಕಡೆ ಬರುತ್ತೆ. ಆ ಗಿಡಗಳಿಗೆಲ್ಲ ಆಗಿಬಿಡುತ್ತೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನೂ ಈ ಪೈಪು ಸ್ಟ್ರೇಟ್ ಹಾಕ್ಕೊಂಡು ಹೊರಗಡೆ ಹೋಗಬೇಕು. ಸ್ವಲ್ಪ ಜಾಸ್ತಿ ನೀರಾದ್ರೂ ಕೂಡ ಗಲೀಜಾಗೋದಿಲ್ಲ. ಸೊ ಇನ್ನೂ ಮಾಡಿಸೇ ಇಲ್ಲ ಅದು. ಸದ್ಯದಲ್ಲಿ ಇದು ನೀರೆಲ್ಲ ತುಂಬಿಟ್ಟು ನೀರೇನಾದರೂ ಗಲೀಜಾಯಿತು ಅಂದರೆ, ಸೊ ಈ ಕಡೆ ಇಲ್ಲಿ ಪೈಪ್ ಇದೆ ಅಲ್ವಾ, ಈ ಪೈಪಿಂದ ನೀರು ಈ ಕಡೆ ಬಂದುಬಿಡುತ್ತೆ. ಇಲ್ಲಿ ಬಂದುಬಿಟ್ಟು ಅದು ಕ್ಯಾಪ್ ಇರುತ್ತಲ್ವ, ಆ ಕ್ಯಾಪನ್ನು ನಾನು ಬಿಚ್ಚಿಬಿಟ್ರೆ ಸೊ ನೀಟಾಗಿ ನೀರೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಇನ್ನು ನಾವು ವಾಶ್ ಮಾಡಿರುವಂಥ ನೀರು ಬಂದುಬಿಟ್ಟು ಈ ಕಡೆ ಬರುತ್ತೆ. ಸೊ ನೀರು ತೊಗೊಂಡು ಸಪ್ರೇಟಾಗಿ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಲ್ಲೇ ಆನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ಅಂಥೇಳಿ ಈ ಥರ ಮಾಡಿಸಿದ್ದೀನಿ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ, ನಿಮ್ಮ ಮನೆಯಲ್ಲಿ ಸ್ಪೇಸ್ ಇತ್ತು ಅಂದರೆ ಈ ಥರ ಮಾಡ್ಕೋಬೋದು. ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಲ್ಲಿ ರ್ಯಾಕ್ಸ್ ಥರ ಮಾಡಿದಾರಲ್ವ, ಸೊ ಇಲ್ಲಿ ಇಟ್ಕೋಬೋದು. ಇನ್ನೂ ಕೆಲಸ ಇದೆ, ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಸೊ ಇದಕ್ಕೆಲ್ಲ ಸ್ವಲ್ಪ ಟೇಲ್ಸ್ ಎಲ್ಲ ಹಾಕಬೇಕು. ಸೊ ಚೆನ್ನಾಗಿ ಅನಿಸುತ್ತೆ. ಹೇಗಿದೆ ನಮ್ಮ ಬಟ್ಟೆ ಕ್ಲೀನ್ ಮಾಡುವಂಥ ಮಷಿನ್? ಹಳ್ಳಿಯಲ್ಲಿ ಇದೇ ಥರ ಮಾಡಿಸೋದು. ಸೊ ನಾನು ಸ್ವಲ್ಪ ಚೇಂಜ್ ಮಾಡಿಸಿದ್ದೀನಿ. ಸಿಂಗಲಾಗಿ ಕಲ್ಲು ಮಾಡಿಸ್ಬಿಡ್ತಾರೆ, ಸ್ವಲ್ಪ ನಾನು ಚೇಂಜ್ ಮಾಡಿಸಿದ್ದೀನಿ. ಸೊ ನಮ್ಮ ಅತ್ತೆನೂ ಕೂಡ ಕ್ಲೀನ್ ಮಾಡ್ತಾರಲ್ವ, ಹಾಗಾಗಿ ಅವರಿಗೆ ಕೂತ್ಕೊಂಡು ಕ್ಲೀನ್ ಮಾಡೋದು ಬೆನ್ನು ನೋವು ಬಂದುಬಿಡುತ್ತೆ. ಹಾಗಾಗಿ ಆ ಥರ ಮಾಡಿಸಿದ್ದೀನಿ.
ಇನ್ನು ಮೇಲ್ಗಡೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂಥೇಳಿ. ನಾವು 2 ರೂಮ್ಸ್ ಮಾಡಿಸ್ಬೇಕು ಅಂಥೇಳಿ ಹೇಳಿದ್ವಿ. ಅದಾದಮೇಲೆ ಪ್ಲಾಸ್ಟ್ರ್ ಕೂಡ ಎಲ್ಲ ಮುಗೀತು, ಬಟ್ ಇನ್ನು ಕಲರಿಂಗ್ ಆಗಬೇಕು. ಕೆಲವೊಂದು ಚಿಕ್ಕ ಪುಟ್ಟ ವರ್ಕ್ ಕೂಡ ಇದೆ, ಅದನ್ನು ಕೂಡ ಕಂಪ್ಲೀಟ್ ಆಗಬೇಕು. ಹೇಗೆ ಮಾಡಿದ್ದಾರೆ ಅಂತೇಳಿ ಒಂದ್ಸರಿ ಚೆಕ್ ಮಾಡಿದ್ರಾಯ್ತು ಅಂಥೇಳಿ ಬಂದಿದ್ದೀನಿ. ಇನ್ನು ನಾವಿರೋದು ಇವತ್ತು 1 ಡೇ ಅಷ್ಟೇ. ಅಷ್ಟೊತ್ತಿಗೆ ಟೈಮ್ ಕೂಡ ಸಿಗೋದಿಲ್ಲ, ಯಾವಾಗ ಹೋಗ್ತೀವೋ ಹಾಗೆ ಯಾವಾಗ ಬರ್ತೀವೋ ಗೊತ್ತೇ ಆಗೋದಿಲ್ಲ. ಸೊ ಒಂದ್ಸರಿ ಚೆಕ್ ಮಾಡಿದ್ರಾಯ್ತು ಅಂಥೇಳಿ ರೂಮಿಗೆ ಬಂದಿದ್ದೀನಿ. ನಾನು 2 ರೂಮ್ ಮಾಡಿಸಿದ್ದೀನಿ ಮೇಲ್ಗಡೆ. ಒಂದು ಸ್ಟಡಿ ರೂಮ್, ಇನ್ನೊಂದು ಗೆಸ್ಟ್ ರೂಮ್ ಅಂಥೇಳಿ ಮಾಡಿಸಿದ್ದೀನಿ. ಕೆಲವೊಂದು ಫರ್ನಿಚರ್ ಕೆಲಸ ಎಲ್ಲ ಮಾಡಿಸ್ಬೇಕು, ಹಾಗಾಗಿ ಜಾಸ್ತಿ ಕಬೋರ್ಡ್ಸ್ ಏನು ಬಿಡಿಸಿಲ್ಲ. ಒಂದು ಕಡೆ ಅಷ್ಟೇ ಬಿಟ್ಟಿದ್ದೀವಿ, ಅದಕ್ಕೆ ಗ್ಲಾಸ್ ಹಾಕಿಸ್ಬೇಕು ಅಂಥೇಳಿ. ಹಾಗೆ ಇಲ್ಲಿ ಕೆಳಗಡೆ ಒಂಥರ ಬಟ್ಟೆ ಕ್ಲೀನ್ ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಕ್ಲೀನ್ ಮಾಡ್ಬೋದು ಅಂಥೇಳಿ 2 ಕಡೆ ಮಾಡಿಸಿದ್ದೀನಿ. ಯಾವುದು ಯೂಸ್ ಆಗುತ್ತೋ, ನಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಬಳಕೆ ಮಾಡ್ಬೋದು ಅಂಥೇಳಿ. ಇನ್ನು ಇದು ತುಂಬ ಸ್ಪೇಸ್ ಬಿಟ್ಟಿದ್ದೀನಿ ನಾನು, ಕೂತ್ಕೊಂಡು ಆರಾಮ್ಸೆ ಆಗಿ ಎಲ್ಲ ವಾಶ್ ಮಾಡ್ಬೋದು. ಮೇಲ್ಗಡೆ ಇದ್ವಿ ಅಂದರೆ ಪಾತ್ರೆ ಕೂಡ ಹೊರಗಡೆ ತೊಗೊಂಡ್ಬಂದು ತೊಳಿಬೋದು ಅಂಥೇಳಿ ಮಾಡಿಸಿದ್ದೀನಿ. ಇನ್ನು ಈ ರೂಮ್ ಅಂತೂ ಕಂಪ್ಲೀಟಾಗಿ ಮುಗಿದಿದೆ. ಇನ್ನೊಂದು ಸರಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ಲಾಸ್ಟ್ರು, ಹಾಗೆ ಸ್ವಲ್ಪ ಕರೆಕ್ಷನ್ ಕೂಡ ಇತ್ತು, ಅದನ್ನು ಕೂಡ ಫಿನಿಶಿಂಗ್ ಮಾಡಿಸ್ಬೇಕು. ಕೆಳಗಡೆ 2 ರೂಮ್ ಕಟ್ಸಿದ್ದೀವಿ, ಒಂದು ಗೆಸ್ಟ್ ರೂಮ್ ಮತ್ತು ಇನ್ನೊಂದು ಸ್ಟಡಿ ರೂಮ್ ಮಾಡಬೇಕು ಅಂಥೇಳಿ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಬಂದು ಪೇಂಟಿಂಗ್ ಎಲ್ಲ ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟು ಇನ್ನೂ 2 ಮಂತ್ಸ್ನಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿಸಿರ್ತೀವಿ ಅಂಥೇಳಿ. ಹಾಗೆ ಬಂದಮೇಲೆ ಎಲ್ಲ ಕಡೆ ನೋಡಬೇಕು ಯಾವ ರೀತಿ ಕಟ್ಸಿದ್ದಾರೆ, ಯಾವ ರೀತಿಯಾಗಿ ಮಾಡಿದ್ದಾರೆ ಅಂಥೇಳಿ. ಸೊ ಇನ್ನೂ ಎಕ್ಸ್ಟ್ರಾ ಏನಾದರೂ ಥಿಂಗ್ಸ್ ಇತ್ತು ಅಂದರೆ ಹೇಳಿ ಮಾಡಿಸ್ಕೋಬೋದು ಅಂಥೇಳಿ. ಸೊ ಹಾಗೆ ಮೇಲ್ಗಡೆ ಬಂದು ರೆಡಿಯಾಗಿ ಫಂಕ್ಷನ್ಗೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಮತ್ತೆ ಈ ಬ್ಲಾಗನ್ನು ನಾನು ರೆಡಿ ಆಗಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಸೊ ಫಸ್ಟಿಗೆ ನಾವು ರೆಡಿ ಆಗೋದಕ್ಕಿಂತ ಮುಂಚೆ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬೇಕು. ಅದಾದಮೇಲೆ ನಮಗೂ ರೆಡಿ ಆಗೋದಕ್ಕೆ ಟೈಮ್ ಸಿಗುತ್ತೆ. ಸೊ ಫೈನಲಿ ನನ್ನ ಲುಕ್ಕು ಹೇಗಿದೆ ಅಂತೇಳಿ ನೋಡಿ. ಜಸ್ಟ್ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಭಾಳ ಕಾಲ್ ಮಾಡ್ತಾ ಇದ್ದಾರೆ ಬನ್ನಿ ಅಂತೇಳಿ. ಸೊ ನಾನು ಓದ್ತೀನಲ್ವ, ಈಗ ಫಸ್ಟಿಗೆ ನಾನು ಬಯಸ್ಕೊಂಡ್ಬಿಡ್ತೀನಿ ನೋಡಿ, ಯಾಕಂದರೆ ತುಂಬ ಲೇಟ್ ಆಯಿತು. ಸೊ ನಾನಂತೂ ರೆಡಿ ಆಗಿದ್ದೀನಿ. ನಾನು ಇವತ್ತು ಕಾಟನ್ ಸ್ಯಾರಿಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಪ್ಯೂರ್ ಕಾಟನ್ ಏನಲ್ಲ, ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇದೆ. ಹಾಗೆ ಈ ಓಲೆನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಲ್ವಾ ಇಯರಿಂಗ್ಸ್. ನಮ್ಮತ್ತೆ ನನಗೆ ಇಷ್ಟಪಟ್ಟು ಮಾಡಿಸಿರೋದು. ಸೊ ಇದು ನೆಕ್ಲೆಸ್ ಮತ್ತು ಇಯರಿಂಗ್ಸ್ ನಾನು ಎಂಗೇಜ್ಮೆಂಟ್ನಲ್ಲಿ ಹಾಕಿರೋದು, ರಿಂಗು. ಸೊ ಎಲ್ಲ ಸೇರಿ ಟೋಟಲಿ 20 ಗ್ರಾಮ್ ಆಗುತ್ತೆ. ಸೊ ಅವರು ಇದನ್ನೇ ಹಾಕೋ, ಬಹಳ ದಿನ ಆಯಿತು ಹಾಕ್ಕೊಳ್ದೇ ಇರೋದು, ಇವಾಗಲಾದರೂ ಹಾಕೋ ಅಂತೇಳಿ ಹೇಳಿ ಹೋಗಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಿಗೆ ನೋವು ಆಗಬಾರ್ದು ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಗೋಲ್ಡನ್ನೆಲ್ಲ ವೇರ್ ಮಾಡೋದಿಲ್ಲ. ಸೊ ಹೀಗೆ ಏನಾದರೂ ತುಂಬಾ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಹಾಕ್ಕೊಂಡಿರ್ತೀನಿ, ಇಲ್ಲದೆ ಹೋದರೆ ಸಿಂಪಲ್ಲಾಗೇ ಹೋಗ್ತೀನಿ. ಸೊ ಇಲ್ಲೇ ಹತ್ತಿರದಲ್ಲಿ ಫಂಕ್ಷನ್ ಇರೋದ್ರಿಂದ ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹತ್ತಿರದಲ್ಲಿ ಅಂದರೆ ಅಷ್ಟೇ ಒಂದು 10-15 ನಿಮಿಷ ದಾರಿ ಇತ್ತಷ್ಟೇ. ಹಾಗೆ ಕೆಲವೊಬ್ರು ಸಿಕ್ಕಿದ್ರಲ್ವ, ಅವ್ರ ಜೊತೆ ಮಾತಾಡ್ಕೊಂಡು ಬರುವಾಗ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲೇ ಇಲ್ಲ. ನಾನು ಬಂದಮೇಲೆ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟಿದ್ರು. ನಾವು ಫಸ್ಟಿಗೆ ಬಂದಮೇಲೆ ದೇವ್ರ ದರ್ಶನ ಮಾಡಲೇಬೇಕಲ್ವ. ಸೊ ಪ್ರತಿದಿನವೂ ಬಾಗಿಲು ಹಾಕಿರುತ್ತೆ ಇಲ್ಲಿ. ಸೊ ಇವತ್ತು ಜವಳ ಕಾರ್ಯಕ್ರಮ ಇರೋದ್ರಿಂದ ಬಾಗಿಲೆಲ್ಲ ತೆಗೆದಿದ್ರು, ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಹೋಗೋಣ ಅಂಥೇಳಿ ಸೊ ಒಳಗಡೆ ಬಂದಿದ್ದೀವಿ. ಇನ್ನು ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು. ಅಮ್ಮು ಕೂಡ ನಮಸ್ಕಾರ ಮಾಡ್ತೀನಿ ಅಂತ ಒಳಗಡೆ ಬಂದಿದ್ಲಲ್ವ, ಅವಳನ್ನು ಕೂಡ ಒಂದು ಫೋಟೋ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ನಾಷ್ಟ ಕೂಡ ಎಲ್ಲರೂ ಮಾಡಿ ಕೂತ್ಕೊಂಡಿದ್ರು. ನಂದು ಸ್ವಲ್ಪ ಲೇಟ್ ಆಯ್ತಲ್ವ, ಸೊ ಈಚೆ ಕಡೆ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲರೂ ಬಂದಮೇಲೆ ಒಬ್ಬರು ಎಲ್ಲ ಗೆಸ್ಟ್ಗಳು ಬರ್ತಾಯಿದ್ರು, ಅವ್ರ ಜೊತೆ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದೆ. ಸೊ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಜವಳು ತೆಗಿಬೇಕು ಅಂದರೆ ಈ ಥರ ಎಲ್ಲ ನಮಸ್ಕಾರ ಎಲ್ಲ ಹಾಕಬೇಕು. ಅದಾದಮೇಲೆ ಜವಳು ನಡೆಯುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಯಾರಿಗಾದರೂ ನಮ್ಮ ಬ್ಲಾಗಲ್ಲಿ ಬರಬೇಕು ಅಂತ ಇಷ್ಟಪಟ್ಟು ವಿಡಿಯೋ ಮಾಡ್ಕೊಳ್ಳುವಾಗ ಬಂದರೆ ನಾನು ವಿಡಿಯೋ ಮಾಡ್ಕೊಂಡಿರ್ತೀನಿ. ಸೊ ಅವ್ರಿಗೆ ಇಷ್ಟ ಇಲ್ಲದೆ ಹೋದರೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅವ್ರಿಗೆ ಇಷ್ಟ ಇತ್ತು ಅಂತ ಅನಿಸುತ್ತೆ, ಹಾಗಾಗಿ
ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ವಿಚಾರಗಳು ಬಹಳ ದಿನದಿಂದ ಮಾತಾಡದೇ ಇರುವಂಥ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇನ್ನು ಅದಾದಮೇಲೆ ಜವಳೆಲ್ಲ ಮುಗೀತಲ್ವ, ಬಟ್ಟೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಕಡೆಯಿಂದ ಕೂಡ ಬಟ್ಟೆ ತೊಗೊಂಡು ಹೋಗಿದ್ವಿ. ಸೊ ನಾನು ಇಲ್ಲಿ ಬಟ್ಟೆನ ಅರೇಂಜ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಇಟ್ಬಿಟ್ಟು ಕುಂಕುಮ ಹಚ್ಚಿ ಅವರಿಗೆ ಕೊಡಬೇಕು ಅಂಥೇಳಿ. ಸೊ ಇವರು ಯಾರಿಗೆಲ್ಲ ಇನ್ವೈಟ್ ಮಾಡಿರ್ತಾರೋ ಅವರೆಲ್ಲರೂ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಹಾಗೆ ಕೆಲವೊಂದು ವಿಚಾರಗಳನ್ನು ಕೂಡ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಇನ್ನು ಅದಾದಮೇಲೆ ಎಲ್ಲರೂ ಬಟ್ಟೆ ಕೂಡ ಮಾಡ್ತಾಯಿದ್ರು. ಅಂದರೆ ಅವ್ರು ಏನು ತೊಗೊಂಡು ಬಂದಿರ್ತಾರೆ ಗಿಫ್ಟನ್ನು ಅದನ್ನು ಅವರಿಗೆ ಕೊಡ್ತಾಯಿದ್ರು. ಸೊ ನಾನು ಕೂಡ ಬಟ್ಟೆ ತೊಗೊಂಡು ಬಂದಿದ್ನಲ್ವ, ತುಂಬ ಬಟ್ಟೆ ತೊಗೊಂಡು ಬಂದಿದ್ದೆ. ಹಾಗಾಗಿ ಅದನ್ನು ಕುಂಕುಮ ಹಚ್ಚಿ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಸೊ ಅವರು ಖುಷಿದಿಂದ ಏನು ತೊಗೊಂಡು ಬಂದಿರ್ತಾರೋ ಅದನ್ನು ಕೊಡ್ತಾರೆ. ಹಾಗೆ ನಾನು ಕೂಡ ಬಟ್ಟೆ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಕುಂಕುಮ ಹಚ್ಚಿ ಬಟ್ಟೆನ ಕೊಡ್ತಾಯಿದ್ದೀನಿ. ಇನ್ನು ಅಲ್ಲಿರೋರು ಅಷ್ಟು ಜನ ನಮ್ಮದು ಕೂಡ ಬಟ್ಟೆನ ಕುಂಕುಮ ಹಚ್ಚಿ ಕೊಡಿ, ಕುಂಕುಮ ಹಚ್ಚಿ ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಯಾರಿಗಂತ ಹೇಳಿ ಕೊಡೋಣ ಅಲ್ವಾ, ತುಂಬ ಜನ ಇದ್ದರು. ನಿಲ್ಲೋದಕ್ಕೂ ಕೂಡ ಸ್ಪೇಸ್ ಬಿಡ್ತಾ ಇಲ್ಲ ನೋಡಿ. ಒನ್ ಬೈ ಒನ್ ಕೊಟ್ಟರೆ ಏನೂ ಅನಿಸೋದಿಲ್ಲ, ಅವರಿಗೂ ಕೂಡ ನೆನಪಿರುತ್ತೆ. ಹಾಗೆ ಈ ಥರ ಗಜಿಬಿಜಿ ಮಾಡಿ ಕೊಟ್ಟರೆ ಯಾರಿಗೆ ಹೇಗೆ ಹೇಳಬೇಕು ಅನ್ನೋದನ್ನು ಗೊತ್ತೇ ಆಗೋದಿಲ್ಲ. ಸೊ ಅಂತೂ ಬಟ್ಟೆ ಅಂತೂ ಕೊಟ್ವಿ. ಇನ್ನು ಅದಾದಮೇಲೆ ಊಟ ಕೂಡ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ. ಸೊ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಚೇರ್ ಮೇಲೆ ಕೂತ್ಕೊಂಡ್ರೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸೋದಿಲ್ಲ. ಹಾಗೆ ಅತ್ತಿಯಂದಿರು ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನಾವು ಮೇಲ್ಗಡೆ ಕೂತ್ಕೊಂಡು ಊಟ ಮಾಡೋದು ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಕೂಡ ಅವರು ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಇನ್ನು ಊಟಕ್ಕೆ ಅಂಥೇಳಿ ಚಪಾತಿ, ಬದನೆಕಾಯಿ ಪಲ್ಯ, ಹಾಗೆ ಸ್ವೀಟ್ ಅಂತಂದರೆ ಜಿಲೇಬಿಯನ್ನು ತೊಗೊಂಡು ಬಂದಿದ್ದರು. ಸೊ ಆ್ಯಸ್ ಯೂಸಲ್ ಆಗಿ ಏನು ಊಟ ಇರುತ್ತಲ್ವ ಅದನ್ನೇ ಮಾಡಿಸಿದ್ರು. ಇದರಲ್ಲಿ ಸ್ವಲ್ಪ ಚೇಂಜ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಇನ್ನು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಹೋಗೋದಕ್ಕೆ ಟೈಮ್ ಬೇಕಲ್ವ. ಹಾಗಾಗಿ ಯಾರೆಲ್ಲ ಜಲ್ದಿ ಹೋಗ್ತಾರೋ ಅವರು ಬೇಗನೆ ಊಟ ಮಾಡಿ ಹೋಗ್ತಾಯಿದ್ರು. ಸೊ ನಾನು ಕೂಡ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಕೂಡ ಬೇಗ ಊಟ ಮುಗಿಸ್ಕೊಂಡ್ವಿ ಅಂದರೆ ನನಗೂ ಕೂಡ ಹೋಗೋದಕ್ಕೆ ಟೈಮ್ ಸಿಗುತ್ತೆ ಅಂಥೇಳಿ ಊಟ ಮಾಡ್ತಾಯಿದ್ವಿ. ಇನ್ನು ಕೆಲವೊಬ್ಬರೆಲ್ಲ ಮೀಟ್ ಆಗದೆ ಇರೋರು ಕೂಡ ಇಲ್ಲಿ ಬಂದಿದ್ರಲ್ವ, ಹಾಗಾಗಿ ಅವ್ರನ್ನೂ ಕೂಡ ಮೀಟ್ ಆಗಿ ಮಾತಾಡಿಸ್ಕೊಂಡು, ಸೊ ಕೆಲವೊಬ್ಬರು ನನ್ನ ಬ್ಲಾಗ್ ಕೂಡ ನೋಡ್ತಾರಂತೆ. ಹಾಗಾಗಿ ಅಲ್ಲಿ ಅವರು ಕೂಡ ಬಂದಿದ್ದರು. ಅವ್ರ ಜೊತೆನೂ ಕೂಡ ಮಾತಾಡಿಕೊಂಡು ಅಲ್ಲಿಂದ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀನಿ. ನಮ್ಮ ಅಣ್ಣನ ಮಗ ಯಾವ ರೀತಿ ಇದ್ದಾನೆ, ಏನೆಲ್ಲ ಗ್ರೋ ಆಗಿದ್ದಾನೆ ಅಂತ ತಿಳ್ಕೊಳ್ಳೋದು ಎಲ್ಲರಿಗೂ ತುಂಬ ಖುಷಿ ಇರುತ್ತಲ್ವ. ನನಗಂತೂ ತುಂಬ ಖುಷಿ. ಹಾಗಾಗಿ ಅವನನ್ನು ಮೀಟ್ ಆಗಿಬಿಟ್ಟು ಸ್ವಲ್ಪ ಆಟ ಆಡಿಸ್ಬಿಟ್ಟು ಇನ್ನು ಊರಿಗೆ ಹೋದ್ರಾಯಿತು ಅಂಥೇಳಿ ಮನೆಗೆ ಬಂದಿದ್ದೀನಿ. ಸೊ ಅವನನ್ನು ಕೂಡ ಮೀಟಾಗಿ ಮಾತಾಡಿಸ್ಕೊಂಡು ಸೊ ಇನ್ನೇನಿಲ್ಲ ಮನೆಗೆ ಹೋಗಬೇಕು, ತುಂಬ ಹೊತ್ತಾಯಿತು. ನಾನೇ ಜಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇನ್ನೇನಿಲ್ಲ, ಸೊ 4:15 ಆಗ್ತಾಯಿದೆ. ಇನ್ನು 5:15ಗೆಲ್ಲ ಬಸ್ ಇದೆ. ಸೊ ಇಲ್ಲಿಂದ ಊರಿಗೆ ಹೋಗಬೇಕು. ನಾಳೆ ಅಪ್ಪಂದು ಅಮ್ಮಂದು ಸ್ಕೂಲ್ ಇದೆ ಅಲ್ವಾ, ಹಾಗಾಗಿ ಬಿಡೋಕ್ಕಾಗಲ್ಲ. ಪದೇ ಪದೇ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ಪ್ರತಿ ಕ್ಷಣವೂ ಪ್ರತಿದಿನವೂ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಈ ಕಡೆ ಫ್ಯಾಮ್ಲಿಗೂ ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಅವ್ರದ್ದು ಸ್ಕೂಲ್ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಒಂದು ಬಿಟ್ರೂ ಒಂದು ಮಿಸ್ ಆದ್ರೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಸೊ ಇವತ್ತು 5:15ಗೆಲ್ಲ ಬಸ್ಸಿಗೆ ಹತ್ಕೊಂಡು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವೇನಿಲ್ಲ, ಒಂದು 2 ಅವರ್ಸಲ್ಲಿ ಊರಲ್ಲಿ ಇರ್ತೀವಿ ಅಷ್ಟೇ. ಸೊ ಬಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕಲ್ವ, ಹಾಗಾಗಿ ಮನೆಗೆ ಬಂದಿದ್ದೀನಿ. ಇನ್ನೂ ಎಲ್ಲರೂ ಅಲ್ಲಿ ಫಂಕ್ಷನಲ್ಲಿದ್ದಾರೆ. ಸೊ ನಾನು ಊರಿಗೆ ಹೋಗ್ಬೇಕಲ್ವ, ಅದಕ್ಕೆ ಬೇಜಾರು, ಎಲ್ಲರನ್ನೂ ಬಿಟ್ಟು ಹೋಗಬೇಕಲ್ವಾ ಅಂಥೇಳಿ. ಸೊ ಇನ್ನೂ ಅವರೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಬಿಟ್ಟು ನಾನು ಮನೆಗೆ ಬಂದಿದ್ದೀನಿ. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.